ಎಲ್ರಿಗೂ ನಮಸ್ಕಾರ. ನನ್ನ ಹಿಂದಿನ ವಿಡಿಯೋನಲ್ಲಿ PUCಲಿ ಸೈನ್ಸ್ ತಗೊಂಡು ಪಾಸ್ ಆದ ವಿದ್ಯಾರ್ಥಿಗಳು ಮುಂದೆ ಯಾವ ಕೋರ್ಸ್ಗಳನ್ನ ಓದ್ಬೋದು ಮತ್ತು ಆ ಕೋರ್ಸ್ಗಳಿಂದ ಯಾವ ರೀತಿ ಕರಿಯರ್ಗೆ ಸಹಾಯ ಆಗತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಈ ನನ್ನ ವಿಡಿಯೋನಲ್ಲಿ ಇವತ್ತು ಕಾಮರ್ಸ್ ಹಾಗೂ ಆರ್ಟ್ಸ್ ಸಬ್ಜೆಕ್ಟ್ ಕಾಂಬಿನೇಷನ್ ತಗೊಂಡು ಓದಿರೋ ಮಕ್ಕಳು ಮುಂದೆ ಏನೇನ್ ಕೋರ್ಸ್ ಓದ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಿಮ್ ಜೊತೆ ಹಂಚ್ಕೊಂತೇನೆ. ಮೊದಲನೇದಾಗಿ ಕಾಮರ್ಸ್ ನೋಡೋಣ. ಕಾಮರ್ಸ್ PUC ಪಾಸ್ ಆಗಿರೋ ಮಕ್ಕಳು ಬೇಸಿಕ್ ಆಗಿ ಎರಡು ರೀತಿ ಮುಂದೆ ಅವರ ಸ್ಟೂಡೆಂಟ್ ಕರಿಯರ್ನ ಮುಂದುವರಿಸಬಹುದು. ಮೊದಲನೇದು, ದೇ ಕ್ಯಾನ್ ಐದರ್ ಗೆಟ್ ಇನ್ ಟು ಎ ಬ್ಯಾಚುಲರ್ಸ್ ಡಿಗ್ರಿ, 3 ವರ್ಷದ ಬ್ಯಾಚುಲರ್ಸ್ ಡಿಗ್ರಿ, ಅಥವಾ ದೇ ಕ್ಯಾನ್ ಗೆಟ್ ಇನ್ ಟು ಎ ಪ್ರೊಫೆಷನಲ್ ಕೋರ್ಸ್. ಯಾವ ಬ್ಯಾಚುಲರ್ ಡಿಗ್ರಿ ಓದ್ಬೋದು ಮತ್ತು ಯಾವ ಪ್ರೊಫೆಷನಲ್ ಕೋರ್ಸ್ ಸೇರ್ಕೋಬಹುದು ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ ಬ್ಯಾಚುಲರ್ಸ್ ಡಿಗ್ರಿ ಪ್ರೋಗ್ರಾಮ್ ಸಾಧ್ಯತೆಗಳು ಏನೇನಿದೆ. ಒಂದು BCom, BBA. BCom ಅಂದ್ರೆ ಬ್ಯಾಚುಲರ್ಸ್ ಆಫ್ ಕಾಮರ್ಸ್, BBA ಬ್ಯಾಚುಲರ್ಸ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್, BMS ಅಂದ್ರೆ ಬ್ಯಾಚುಲರ್ಸ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಥವಾ ಲಾ ಕೋರ್ಸ್. ಇಟ್ಸ್ ಅ ಪ್ರೊಫೆಷನಲ್ ಕೋರ್ಸ್ which they can integrate along with either BCom or BBA or BMS. ಮತ್ತು ಫಾರಿನ್ ಟ್ರೇಡ್, they can do a bachelor's in hotel and hospitality, travel and tourism, event management. ಇದೇ ತರ ಬೇಕಾದಷ್ಟು ಬ್ಯಾಚುಲರ್ಸ್ ಡಿಗ್ರಿ ಪ್ರೋಗ್ರಾಮ್ಗಳು ಇದೆ. ಅದೇ ಇದರಲ್ಲಿ ಮುಖ್ಯವಾಗಿರೋದು BCom ಮತ್ತು BBA ಪ್ರೋಗ್ರಾಮ್ಗಳು. BCom ನಲ್ಲಿ ಏನೇನು ಓದೋ ಸಾಧ್ಯತೆ ಇದೆ ನೋಡೋಣ. ಒಂದು BCom ಜನರಲ್ ಅಂದ್ರೆ ಯೂನಿವರ್ಸಿಟಿ ಅಫಿಲಿಯೇಟೆಡ್ ಪ್ರೋಗ್ರಾಮು. ಅದಕ್ಕೊಂದು ಫಿಕ್ಸೆಡ್ ಸಿಲೆಬಸ್ ಇರುತ್ತೆ, ಅಷ್ಟನ್ನು ಮಾತ್ರ ಓದ್ತಾರೆ. ಮತ್ತು BCom ನಲ್ಲಿ ಸ್ಪೆಷಲೈಸೇಷನ್ ಕೂಡ ಮಾಡ್ಕೋಬಹುದು. ಏನೇನ್ ಸಾಧ್ಯತೆ ಇದೆ ಅಂದ್ರೆ BCom ಇನ್ ಅಕೌಂಟಿಂಗ್ ಅಂಡ್ ಟ್ಯಾಕ್ಸೇಷನ್, ಆರ್ BCom ಇನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂಡ್ ಇಂಟರ್ನ್ಯಾಷನಲ್ ಫಿನಾನ್ಸ್, BCom ಇನ್ ಅಕೌಂಟಿಂಗ್ ಅಂಡ್ ಆಡಿಟಿಂಗ್, BCom ಇನ್ ಅಪ್ಲೈಡ್ ಎಕನಾಮಿಕ್ಸ್, BCom ಇನ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್. ಇದೇ ತರ ಇನ್ನೂ ಹಲವಾರು ಸ್ಪೆಷಲೈಸೇಷನ್ಗಳು BCom ಜೊತೆ ಕೊಡ್ತಾರೆ ಕಾಲೇಜ್ನವರು. ಆದ್ರೆ ನೀವು ಯಾವ್ದಕ್ಕಾರ ಅಡ್ಮಿಷನ್ ತಗೋಬೇಕಾದ್ರೆ ವಿದ್ಯಾರ್ಥಿಗಳು ಒಂದು ವಿಚಾರದ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ತಿಳ್ಕೊಂಡು ಆಮೇಲೆ ಅಡ್ಮಿಷನ್ ತಗೊಳ್ಳಿ. ಅದೇನು ಅಂದ್ರೆ, ಸುಮಾರು ಕಾಲೇಜಸ್ ನಾವು ಈ ತರ ಸ್ಪೆಷಲೈಸೇಷನ್ ಕೋರ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇನ್ ರಿಯಾಲಿಟಿ, ವಾಸ್ತವದಲ್ಲಿ ಅವರು ಇದ್ರ ಬಗ್ಗೆ ಏನೋ ಅಂತ ವಿಶೇಷವಾದ ಕಾಳಜಿ ವಹಿಸಿರೋಲ್ಲ. ಅಂದ್ರೆ ಪ್ರಾಸ್ಪೆಕ್ಟಸ್ ಅಲ್ಲಿ ಹಾಕೊಂಡಿರ್ತಾರೆ, ನಿಮ್ಗೆ ಅಡ್ಮಿಷನ್ ಆಗೋ ಟೈಮಲ್ಲಿ ಹೇಳ್ತಾರೆ, ಆಮೇಲೆ ನಿಮ್ಗೆ ಏನು ಮಾಡೋದಿಲ್ಲ. ಹಾಗಾಗಿ ನೀವು ಏನು ವಿಚಾರ ಸರಿಯಾಗಿ ಅರ್ಥ ಮಾಡ್ಕೋಬೇಕಲ್ಲಿ ಅಂದ್ರೆ, ಒಂದು ಈ ಕೋರ್ಸ್ಗಳಿಗೆ ಅವ್ರು ಯಾವ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿರ್ತಾರೆ ಅವರಿಂದ ಈ ಕೋರ್ಸ್ಗೆ ಮಾನ್ಯತೆ ಇದೆಯಾ, ಮಾನ್ಯತೆ ಇದ್ರೆ ಸಿಲೆಬಸ್ ತೆಗೆದು ನೋಡಿ. ಎರಡನೇದು, ಒಂದು ವೇಳೆ ಮಾನ್ಯತೆ ಇಲ್ಲ ಅನ್ನೋದಿದ್ರೆ ನೀವೇನ್ ಮಾಡ್ಬೇಕು, ಅವರೇ ಏನಾರ ಸ್ಪೆಷಲ್ ಆಗಿ ನಿಮ್ಗೆ ಎಕ್ಸ್ಟ್ರಾ ಕೋಚಿಂಗ್ ಏನಾರ ಕೊಡ್ತಾರ, ಇದ್ರ ಬಗ್ಗೆ ನೀವು ತಿಳ್ಕೊಬೇಕು. ಯಾರಿಂದ ತಿಳ್ಕೊಳ್ಳೋದು ಅಂದ್ರೆ, ನಿಮ್ಮ ಸೀನಿಯರ್ ಬ್ಯಾಚ್ ಮಕ್ಳು ಯಾರು ಇರ್ತಾರೆ ಅವ್ರ ಹತ್ರ ಮಾತಾಡಿ ಇದು ಹೇಗ್ ನಡೀತಿದೆ ಕ್ಲಾಸಸ್, ಇದು ನಿಜವಾಗ್ಲೂ ಉಪಯೋಗ ಆಗ್ತಿದ್ಯಾ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆಮೇಲೆ ನೀವು ಆ ಕಾಲೇಜಲ್ಲಿ ಅಡ್ಮಿಷನ್ ತಗೋಬಹುದು. ಮತ್ತೊಂದು BBA ಪ್ರೋಗ್ರಾಮ್, ಅಗೇನ್ ಎ ವೆರಿ ಪಾಪ್ಯುಲರ್, ಆಸ್ ಪಾಪ್ಯುಲರ್ ಆಸ್ BCom ಪ್ರೋಗ್ರಾಮ್. ಇಲ್ಲಿ ಇನ್ನೊಂದು ವಿಚಾರ, ಕೆಲವರು ಮಕ್ಳುಗಳು ಏನ್ ಕೇಳ್ತಾರೆ, ಸರ್ BBA ಜಾಸ್ತಿ ಸ್ಕೋಪ್ ಇದೆಯಾ BCom ಇದೆಯಾ ಅಂತ. ಇದು ಆ ರೀತಿ ಯೋಚನೆ ಮಾಡಬಾರ್ದು ನೀವು. ಹಾಗೆ ಕೆಲವು ಮೇಷ್ಟ್ರುಗಳು ಇದೊಂದು ತಪ್ಪಾಗಿ ಅರ್ಥೈಸ್ಕೊಂಡು ಉತ್ತರ ಕೊಡ್ತಾರೆ, ಇಲ್ಲ BCom ಜಾಸ್ತಿ ಸ್ಕೋಪ್ ಇದೆ, BBA ಜಾಸ್ತಿ ಇಲ್ಲ. ಒಂದು ವಿಚಾರ ಇಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೂ, BCom ನಲ್ಲಿ ನೀವು ಸ್ಪೆಷಲೈಸೇಷನ್ ಆಗ್ಲಿ ನೋಡೋದಾಗೆ ಬೇಸಿಕಲಿ ದ ಓರಿಯಂಟೇಶನ್ ಇಸ್ ಮೋರ್ ಟುವರ್ಡ್ಸ್ ಅಕೌಂಟಿಂಗ್, ಟ್ಯಾಕ್ಸೇಷನ್, ಆಡಿಟಿಂಗ್. ಇದ್ರ ಬಗ್ಗೆ ಜಾಸ್ತಿ ಗಮನ ಇರುತ್ತೆ, ಆ ಪ್ರೋಗ್ರಾಮ್ ನಲ್ಲಿ ಫೋಕಸ್ ಇರುತ್ತೆ. ಅದೇ ನಿಮ್ಗೆ BBA ಪ್ರೋಗ್ರಾಮ್ ಬಂದ್ರೆ ದ ಫೋಕಸ್ ಇಸ್ ಮೋರ್ ಆನ್ ಮ್ಯಾನೇಜ್ಮೆಂಟ್ ಓರಿಯಂಟೇಶನ್. ಹಾಗಾಗಿ ಇಲ್ಲಿ ಓರಿಯಂಟೇಶನ್ ಅಲ್ಲಿ ನಿಮ್ಗೆ ಎರಡು ತರ ಇದೆ. BCom ನಲ್ಲಿ ಅಕೌಂಟಿಂಗ್, ಟ್ಯಾಕ್ಸೇಷನ್, ಆಡಿಟಿಂಗ್. ಅದೇ BBA ನಲ್ಲಿ ಓರಿಯಂಟೇಶನ್ ಇಸ್ ಮೋರ್ ಟುವರ್ಡ್ಸ್ ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ಸ್. ಹಾಗಾಗಿ ಏನಾಗುತ್ತೆ, ನಿಮ್ಗೆ ನೀವು ಒಬ್ಬ ವ್ಯಕ್ತಿಯಾಗಿ ನೀವು ಎಂತ ಸ್ವಭಾವ ನಿಮ್ದು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಜನರನ್ನ ಮಾತಾಡ್ಸೋದು ಅಥವಾ ಟಾರ್ಗೆಟ್ ಅಂದ್ರೆ ಆತಂಕ ಆಗೋದು, ಭಯ ಆಗೋದು, ಅಥವಾ ನಿಮ್ಗೆ ಊರೂರ್ ಸುತ್ತಕ್ಕೆ ಇಷ್ಟ ಇಲ್ದಲೇ ಇರೋದು, ಮತ್ತು ನಿಮ್ಮ ಕಮ್ಯುನಿಕೇಶನ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ನಿಮ್ಗೆ ಒಂದು ಟೇಬಲ್, ಒಂದು ಸಿಸ್ಟಮ್ ಕೊಟ್ಟು ಬೆಳಗಿಂದ ಸಂಜೆ ನೀನು ಇದೆಲ್ಲ ಡಾಕ್ಯುಮೆಂಟ್ ಮಾಡು, ಇದನ್ನೆಲ್ಲ ನೀನು ಪೋಸ್ಟ್ ಮಾಡು, ಇದೆಲ್ಲ ರಿಪೋರ್ಟ್ ಜನರೇಟ್ ಮಾಡು ಅಂದ್ರೆ ಅದನ್ನ ಖುಷಿಯಾಗಿ ಮಾಡ್ತೀರಾ, ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡ್ತೀರಾ. ಈ ತರ ಸ್ವಭಾವ ಇರೋರು
ಬಹುಶಃ BCom would be more ideally suited. ಯಾಕಂದ್ರೆ it is basically a back end office operation. ಅಂದ್ರೆ ಬ್ಯಾಕ್ ಆಫೀಸ್ ಆಪರೇಷನ್ಸ್ ಅಂತ ನಾವೇನ್ ಕರಿತೀವಿ ಆ ತರ ಕೆಲ್ಸಗಳು, ಎಂಡ್ ಆಫ್ ದ ಡೇ ಅಕೌಂಟ್ ಸೆಟಲ್ಮೆಂಟ್, ರಿಪೋರ್ಟ್ ಜನರೇಷನ್, ಈ ತರದ್ದು ಪೋಸ್ಟಿಂಗು ಎಲ್ಲ. ಅದೇ BBA ಮಾಡಿದವರು ಸಾಮಾನ್ಯ ದೇ ವಿಲ್ ಬಿ ಇನ್ ಬಿಸ್ನೆಸ್ ಡೆವಲಪ್ಮೆಂಟ್ ಡೊಮೇನ್. ಅಂದ್ರೆ ಒಂದು ಸಂಸ್ಥೆ ಅವ್ರನ್ನ ಯಾಕೆ ತೊಗೊಳುತ್ತಂದ್ರೆ ಇವ್ರಿಗೆ ಮ್ಯಾನೇಜ್ಮೆಂಟ್ ಬಗ್ಗೆ ಇವ್ರಿಗೆ ಓರಿಯೆಂಟೇಶನ್ ಆಗಿರುತ್ತೆ. ಹಾಗಾಗಿ ಇವರು ನನ್ನ ಸಂಸ್ಥೆಯಲ್ಲಿ ಬಿಸ್ನೆಸ್ ಡೆವಲಪ್ ಮಾಡಕ್ ಅನುಕೂಲ ಆಗತ್ತೆ ಅಂತ. ಹಾಗಾಗಿ ನೀವು ನಿಮ್ಮ ಸ್ವಭಾವಕ್ಕೆ ಅನುಕೂಲ ಆಗುವಂತ ಪ್ರೋಗ್ರಾಮ್ಸ್ ಆಯ್ಕೆ ಮಾಡ್ಕೋಬೇಕಾದ ಹೊರತು ಇದಕ್ ಸ್ಕೋಪ್ ಇದೆ ಅದಕ್ ಸ್ಕೋಪ್ ಇದೆ ಅಂತ ಯಾರೋ ಹೇಳಿದ್ರು ಅಂತ ದಯವಿಟ್ಟು ಆತರ ಆಯ್ಕೆ ಮಾಡ್ಕೋಬೇಡಿ. ಓಕೆ, ಈಗ BBA ನೋಡೋಣ. BBA ನಲ್ಲಿ ಒಂದು BBA ಜನರಲ್, ಇದು ಯೂನಿವರ್ಸಿಟಿ ಅವರು ಫಿಕ್ಸ್ ಸಿಲೆಬಸ್ ಕೊಟ್ಬಿಟ್ಟಿರ್ತಾರೆ, ಅಥವಾ ಕೆಲವು ಕಾಲೇಜ್ ನಲ್ಲಿ ಕೆಲವು ಯೂನಿವರ್ಸಿಟಿ ಅವರು ಸ್ಪೆಷಲೈಸೇಷನ್ ಕೂಡ ಆಫರ್ ಮಾಡ್ತಾರೆ. ಏನು? BBA ಇನ್ HR ಅಂದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, BBA ಇನ್ ಮಾರ್ಕೆಟಿಂಗ್, BBA ಇನ್ ಫೈನಾನ್ಸ್. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ನೀವುಗಳು, ಕೆಲವ್ರು ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್ HR ಮ್ಯಾನೇಜ್ಮೆಂಟ್ ಅಥವಾ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಥಿಯರಿ ಪೇಪರ್ ಪಾಸ್ ಆಗೋದಕ್ಕೆ ಈಸಿ ಅಂದ್ಬಿಟ್ಟು ಅದನ್ನ ತಗೊಂತಾರೆ. ಆದ್ರೆ ನೀವು ಒಂದ್ ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ನಾಟ್ ಅಬೌಟ್ ಪಾಸಿಂಗ್ ಯುವರ್ 3 years ಪ್ರೋಗ್ರಾಮ್. ನಿಮ್ಮ ಇಡೀ ಜೀವನ, ನಿಮ್ಮ ಕರಿಯರ್ 40 ವರ್ಷದ ಕರಿಯರ್ ನೋಡಿದಾಗ ಅದ್ರಲ್ಲಿ 3 ವರ್ಷ ಇಸ್ ಅ ವೆರಿ ಮೈನರ್ ಕಾಂಪೊನೆಂಟ್. ನೀವು ಅನುಕೂಲ ನೋಡ್ಕೊಂಡು ಇಲ್ಲಿ ಕಷ್ಟ ಪಡಕ್ ತಯಾರಿಲ್ದೆ ಸುಲಭ ಅನ್ಬಿಟ್ಟು ನೀವು ಮಾರ್ಕೆಟಿಂಗ್, ಉದಾಹರಣೆಗೆ ಮಾರ್ಕೆಟಿಂಗ್ ತಗೊಂಡು ಪಾಸ್ ಆದ್ರಿ. ಮಾರ್ಕೆಟಿಂಗ್ ತಗೊಂಡು ಪಾಸ್ ಆದ್ಮೇಲೆ ನೀವು ಜಾಬ್ ಮಾರ್ಕೆಟ್ಗೆ ಹೋದಾಗ ನಿಮಗೆ ಕೆಲಸ ಯಾವ ತರದ್ ಕೊಡ್ತಾರೆ? ಆಬ್ವಿಯಸ್ಲಿ ಮಾರ್ಕೆಟಿಂಗ್ ಜಾಬ್ ಕೊಡ್ತಾರೆ. ಅಲ್ಲಿ ಮಾತ್ರ ನಾನು ನೋಡಿನಿ ಸುಮಾರು ವಿದ್ಯಾರ್ಥಿಗಳು ಪಾಸ್ ಆಗೋದಕ್ಕೆ ಅವ್ರಿಗೆ ಮಾರ್ಕೆಟಿಂಗ್ ಸುಲಭ, ಥಿಯರಿ ಪೇಪರ್ ಏನೋ ಒಂದು ಬರ್ದು ಪಾಸ್ ಆಗ್ಬೋದು ಅಂತ ತಗೊಂತಾರೆ. ಬಟ್ ಜಾಬ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಾಗ ಅವ್ರಿಗೆ ಮಾರ್ಕೆಟಿಂಗ್ ಕೆಲಸ ಬೇಡ, ಯಾಕಂದ್ರೆ ಅವ್ರ ಸ್ವಭಾವಕ್ಕೆ ಹೋಗೋದಿಲ್ಲ ಅಥವಾ ಅವ್ರು ಅಷ್ಟು ಕಷ್ಟಪಡಕ್ ತಯಾರಿಲ್ಲ. ಹಾಗಾದ್ರೆ ನೀವು ಎಲ್ಲಿ ಹಿಡಿದಿದ್ದೀರಾ ಅಂದ್ರೆ ನೀವು ಸ್ಪೆಷಲೈಸೇಷನ್ ತಗೊಳ್ಳೋದಲ್ಲಿ. ಹಾಗಾಗಿ ತಗೋಬೇಕಾದ್ರೆ ಯೋಚನೆ ಮಾಡಿ ತಗೊಳ್ಳಿ. ಇಟ್ ಇಸ್ ನಾಟ್ ಅಬೌಟ್ ದೋಸ್ 3 years, ಇಟ್ ಈಸ್ ಅಬೌಟ್ ಯರ್ ನೆಕ್ಸ್ಟ್ 35 to 40 years ಆಫ್ ಯರ್ ಕರಿಯರ್. ಸೊ ಅಲ್ಲಿ ನಿಮ್ಗೆ ಏನ್ ಬೇಕು, ಯಾವ ಫೀಲ್ಡ್ ಅಲ್ಲಿ, ಯಾವ ಡೊಮೈನ್ ಅಲ್ಲಿ ನಿಮ್ ಕರಿಯರ್ ಬೇಕು, ಅದ್ರ ಪ್ರಕಾರ ನೀವು ಇಲ್ಲಿ ಸ್ಪೆಷಲೈಸೇಷನ್ ಆಯ್ಕೆ ಮಾಡ್ಕೋಬೇಕು. BBA ಇನ್ ಆಪರೇಷನ್ಸ್, BBA ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಫಾರಿನ್ ಟ್ರೇಡ್, ಫ್ಯಾಮಿಲಿ ಬಿಸ್ನೆಸ್. ಯಾರಿಗೆ ಫ್ಯಾಮಿಲಿ ಬಿಸ್ನೆಸ್ ಇರುತ್ತೆ ಬೈ ಲೆಗಸಿ, ಅಂಡ್ ದೋಸ್ ಹೂ ವಾಂಟ್ ಟು ಕಂಟಿನ್ಯೂ ದರ್ ಫ್ಯಾಮಿಲಿ ಬಿಸ್ನೆಸ್ ಅಂಡ್ ಎಕ್ಸ್ಪ್ಯಾಂಡ್ ದರ್ ಫ್ಯಾಮಿಲಿ ಬಿಸ್ನೆಸ್ ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಅ ಪಾಸಿಬಲ್ ಆಪ್ಷನ್. ಬಿಸ್ನೆಸ್ ಅನಾಲಿಟಿಕ್ಸ್ ಗೆ ನಿಮ್ಗೆ ಸ್ಟ್ಯಾಟಿಸ್ಟಿಕ್ಸ್, ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು. ಮತ್ತು ರಿಟೇಲ್ ಮ್ಯಾನೇಜ್ಮೆಂಟ್. ಇದಿಷ್ಟೇ ಅಲ್ಲ, ಇನ್ನೂ ತುಂಬಾ ಇದೆ. ಬಟ್ ನಿಮ್ಗೊಂದು ಐಡಿಯಾ ಬರ್ಲಿ ಅನ್ನೋದು ಕೆಲವು ಸ್ಪೆಷಲೈಸೇಷನ್ ನ ಹಾಕಿದೀನಿ ಇಲ್ಲ ಅಷ್ಟೇ. ದೆನ್ ಪ್ರೊಫೆಷನಲ್ ಪ್ರೋಗ್ರಾಮ್ಸ್ ಒಂದಷ್ಟು ನೀವು ಪರ್ಸ್ಯೂ ಮಾಡ್ಬೋದು. ಯಾರೋ ಕಾಮರ್ಸ್ ಸ್ಟ್ರೀಮ್ ನವರು. ಯಾವ್ದಾದ್ರು ಒಂದು LLB ಇಂಟಿಗ್ರೇಟೆಡ್ 5 ವರ್ಷದ್ದು ವಿತ್ BCom ಆರ್ ವಿತ್ BBA ಯು ಕ್ಯಾನ್ ಡೂ ಯುವರ್ LLB ಇಂಟಿಗ್ರೇಟೆಡ್ ಪ್ರೋಗ್ರಾಮ್. ಲಾ ಅಲ್ಲಿ ಕರಿಯರ್ ಮಾಡ್ಕೋಬೇಕು ಅನ್ನಂದಿದ್ರೆ ಅವಾಗ ಅಷ್ಟೇ. ಆಮೇಲೆ ಸ್ಪೆಷಲೈಸೇಷನ್ ಲಾ ನಲ್ಲಿ ಯಾವ್ದಾಗ್ಬೇಕು? ಸಿವಿಲ್ ಲಾನ, ಕ್ರಿಮಿನಲ್ ಲಾನ, ಅಥವಾ IPR ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಅಥವಾ ನೀವು ಟ್ಯಾಕ್ಸೇಷನ್ ಅಲ್ಲಿ ಸ್ಪೆಷಲೈಸ್ ಆಗ್ಬೇಕಾ ಲಾ ನಲ್ಲಿ, ಅದು ಯೋಚನೆ ಮಾಡಿ ನೀವು ಇದನ್ನ ಆಯ್ಕೆ ಮಾಡ್ಕೋಬಹುದು. ಮತ್ತು ನಿಮಗೆ ಮೋಸ್ಟ್ ಗ್ಲಾಮರಸ್ ಪ್ರೊಫೆಷನಲ್ ಪ್ರೋಗ್ರಾಮ್, ಇಫ್ ಯು ಆಸ್ಕ್ ಎನಿ ಸ್ಟೂಡೆಂಟ್ ಹೂ ಟೇಕ್ಸ್ ಅಪ್ ಕಾಮರ್ಸ್ ಇನ್ PUC or +2, ಐ ಆಮ್ ವೆರಿ ಶೂರ್ ಅಟ್ ಲೀಸ್ಟ್ 8 out of 10 ವುಡ್ ಸೇ ದೇ ವಾಂಟ್ ಟು ಬಿ ಎ CA. ಬಟ್ ಇಲ್ಲಿ ಸುಮಾರು ವಿದ್ಯಾರ್ಥಿಗಳು ಒಂದು ತಪ್ಪು ಕಲ್ಪನೆ ಇದೆ. ಏನದು ಅಂದ್ರೆ, CA ನನ್ನ ಮಕ್ಳು ಮಾತಾಡ್ಕೊಂಡು CA ಒಂದು ಸೈನ್ ಹಾಕ್ಬಿಟ್ರೆ ಸಾಕು, ಲಕ್ಷಾಂತರ ರೂಪಾಯಿ ದುಡ್ಡು ಬರುತ್ತೆ, ಈ ತರ ಎಲ್ಲ ಮಾತಾಡ್ತಾರೆ. ಆದ್ರೆ ನೀವು ಒಂದ್ ಅರ್ಥ ಮಾಡ್ಕೊಳ್ಳಿ, ಒಂದು CA ಆಗೋದಕ್ಕೆ ತುಂಬಾನೇ ಕಠಿಣ ಶ್ರಮ ಹಾಕ್ಬೇಕು. ಯು ರಿಯಲಿ ಹ್ಯಾವ್ ಟು ಸ್ಲಾಗ್ ಇಟ್ ಔಟ್, ವರ್ಕ್ ವೆರಿ ವೆರಿ ಹಾರ್ಡ್. ಯು ಓನ್ಲಿ ಲುಕ್ ಅಟ್ ದ ಗ್ಲಾಮರಸ್ ಪಾರ್ಟ್ ಆಫ್ ಬೀಯಿಂಗ್ ಎ CA, ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಕೈಂಡ್ ಆಫ್ ಹಾರ್ಡ್ ವರ್ಕ್ ಅಂಡ್ ದ ಎಫರ್ಟ್ಸ್ ವಿಚ್ ಇಸ್ ರಿಕ್ವೈರ್ಡ್ ಬೈ ಯು ಟು ಬಿಕಮ್ ಎ CA, because the pass percentage is very very slim. So therefore, unless you work very hard, you are very smart in your subject, you simply cannot complete CA. So therefore, think twice, thrice before you make a decision of taking up CA. CA, CMA, that is cost and management accountant, CS company secretary, ಮತ್ತು CFP ಅಂದ್ರೆ certified financial planner. ಇದು ಯಾವುದೇ ಪ್ರೊಫೆಷನಲ್ ಪ್ರೋಗ್ರಾಮ್ ನೀವು ಮಾಡ್ಬೇಕು ಅಂದ್ರೂ ಅದಕ್ಕೆ ಕೆಲವು ಹಂತಗಳು ಇರುತ್ತೆ. ಉದಾಹರಣೆಗೆ CA, CMA or CS, ಇದಕ್ಕೆ 3 tier ಸ್ಟ್ರಕ್ಚರ್. ಇದು ಮೊದಲನೇದು ಫೌಂಡೇಶನ್, ಆಮೇಲೆ ಇಂಟರ್ಮೀಡಿಯೇಟ್, ಆಮೇಲೆ ಫೈನಲ್. ಈ 3 ಹಂತನು ದಾಟದ ಮೇಲೆ ಅಷ್ಟೇ ನೀವು ಆಗೋದು. ರಿಲೇಟಿವ್ಲಿ ಈಗ CA ಅಂದ್ರೆ ಯು ಕ್ಯಾನ್ ವರ್ಕ್ ಬೋತ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಸ್ ವೆಲ್ as ಸರ್ವಿಸ್ ಇಂಡಸ್ಟ್ರಿ. CMA is mostly restricted to manufacture or production units. CS ಕೂಡ both in manufacturing and service industry you require a CS.
But compared to CA and CMA, CS is relatively easier, but you need to be very good in understanding law and in your communication, both oral as well as written communication. If that is the case, then probably you can look at CS as an option. CFP is more of finance. You can be an analyst, you can be an advisor, to HNIs, that is high net worth individuals, and you can have a very good career if you complete your CFP also. And all these programs you can take it up right after you complete your 12th standard or PUC commerce. If you look at some of the lucrative careers in commerce, right? General careers in commerce, wherever there is money involved, wherever there are transactions, you have a scope for a commerce graduate to get a job there. Conventional or traditional domain where you can work is accounting, you can work in investments, you can work in auditing firms, you can work in taxation firms, you can work with stock market people, you can work in banking industry, finance industry, insurance industry, mutual fund industry, or any sales oriented organization. You have scope to work in all these organizations. But now of late, especially for those who have a good understanding of commerce and are having a strong aptitude in statistics and mathematics, that is, if you can analyze numbers, understand numbers, analyze numbers, and crunch it into some meaningful model, statistical model, and if that helps you, the organization, in making qualitative business decisions, then you have some very lucrative careers. ತುಂಬಾ ಒಳ್ಳೆ ಸಂಬಳ ಮತ್ತು ಒಳ್ಳೆ ಕರಿಯರ್ಗಳಿದು. ಬಟ್ ಏನು ಅಂದ್ರೆ ನಿಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಟ್ರಾಂಗ್ ಇರಬೇಕು, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನೀವು ಸ್ಟ್ರಾಂಗ್ ಇರಬೇಕು. ವಾಟ್ ಆರ್ ದೋಸ್ ಕರಿಯರ್ಸ್? ಡೇಟಾ ಅನಾಲಿಸಿಸ್ ಅಂಡ್ ಬಿಗ್ ಡೇಟಾ, market research and research analysis, investment analysis and portfolio management, risk analysis, actuaries ಅಂದ್ರೆ ಇದು ಇನ್ಶೂರೆನ್ಸ್ ಫೀಲ್ಡ್ ಅಲ್ಲಿ ಬರುತ್ತೆ. Risk analysis can be for any organization. The investment analysis is all about your investments and ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಹೊರಗೆ ತೆಗಿಬೇಕು, and how to manage your portfolio so that your risk is diversified and your returns is maximized. ಈ ತರ ಎಲ್ಲ ಇದಕ್ಕೆಲ್ಲ ಯಾವ್ದು ಸ್ಟ್ರಾಂಗ್ ಇರಬೇಕು? ನಿಮ್ಮ analytical skills and your aptitude in numbers, that is your numerical ability should be really good, and you should have a strong foundation in statistical models. If that is the case, then you can look at any of these lucrative careers in commerce other than the traditional careers. And when it comes to arts or social science or humanities, generally again they have got two broad options like commerce. One is bachelor's degree, other is the vocational or the diploma course. And with regard to this vocational diploma course, I want to mention this: whatever course I'm going to mention here, this can be taken up by science students, by commerce students, or even by art student. It is irrespective of the stream what you have completed in your +2 or your PUC. If you look at the bachelor's program in arts or humanities, we have BA in humanities and social science, like political science, sociology, anthropology, history, geography, psychology. You have a lot of subjects there. So as a group, I call them BA in humanities and social science. Then you have bachelor's in fine arts, which includes not just fine arts but visual arts and performing arts also. So anyone interested in music, anyone interested in theater, in sculpting, painting, then they have to get into BFA course. Then you have BA LLB integrated. Probably this is the only professional program which is possible for a arts student. Then you have bachelor's course in design, you have courses in journalism and mass communication, anthropology and archaeology, multimedia and animation, retail and fashion, merchandise, social work, hotel management, travel and tourism, and business administration. You might be surprised to see business administration here. Idenappa arts alli ಏನಾರ ಮರ್ತು ಅಥವಾ ತಪ್ಪಾಗಿ ಹಾಕ್ಬಿಡಿ ಅಂತ ತಪ್ಪಾಗಿ ಹಾಕಿಲ್ಲ ನಾನು, because there are certain universities in India which offers bachelor's in business administration even for arts or humanities students. So just in case yargadru ansadre after they complete there, I think now I should study business administration, andre you have this program available. But only thing you have to check with from the university website whether that university is offering you this program.
Then we have a lot of vocational diploma courses in digital marketing. All this, please understand, they are short term. Short term, in the sense it could vary anywhere between 3 months to 1 year, 2 years, 3 years. In digital marketing, fashion designing, jewelry design, animation, foreign languages, logistics management, catering, visual merchandising, culinary arts, bakery and confectionery, photography, translation services. There are plenty of such vocational courses. But only thing you have to make sure is, once you do a vocational course, then you have to start your career in that particular vocation. So therefore, make sure that is of your interest, and because you have to keep your long-term prospects also in mind, and then take up any of these vocational course. Of course, there are many more. I've just given you few for you to think over. And we also have some new age courses, coming up in humanities. There are many. I'm just giving you few so that you can have a fair idea. One is a course in gender studies, or what you call women studies, because we know in human resource management we use a concept called glass ceiling. ನೀವು ನೋಡಿರ್ಬೋದು ಸುಮಾರು ಕಂಪನಿಗಳಲ್ಲಿ ಸಿಇಒಗಳು ಯಾರಾಗಿರ್ತಾರೆ, ಯೂಶಲಿ ದೇ ವಿಲ್ ಬಿ ಮೆನ್. Not just in the corporate world, even in the society, we see a lot of issues, concerning women. So therefore, this particular course, which we call it as gender study course, is about study of gender from socio-economic, cultural and political context of a society or a nation. Okay. ಎರಡನೇದು habitat policy and practice. ಅಂದ್ರೆ ಒಂದು ಅರ್ಬನ್ ಸೆಟಪ್ ನಲ್ಲಿ ಲೈವ್ಲಿಹುಡ್, ಜೀವನಕ್ಕಾಗಿ ಜನ ಏನ್ ಮಾಡ್ತಿದ್ದಾರೆ, ಅವರ ಮನೆಗಳು, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಸೋಷಿಯಲ್ ಕಾಂಪೋಸಿಷನ್ ಯಾವ ತರ ಇದೆ, ಅರ್ಬನ್ ಸೊಸೈಟಿ ಯಾವ ರೀತಿ ಪ್ರೋಗ್ರೆಸ್ ಆಗ್ತಾ ಇದೆ, ಮತ್ತು ಅಲ್ಲಿರೋ ನಾವೇನು ಕನ್ನಡದಲ್ಲಿ ಮಣ್ಣಿನ ಮಕ್ಕಳು ಅಂತೆಲ್ಲ, ಆ ರೈಟ್ ಆಫ್ ದ ಇನ್ಹ್ಯಾಬಿಟೆಂಟ್ಸ್, ಅದ್ರ ಬಗ್ಗೆ ಪರಿಸ್ಥಿತಿ ಹೇಗಿದೆ, ಇದೆಲ್ಲದನ್ನ ಒಟ್ಟಾರೆಯಾಗಿ ಓದೋದು ಹ್ಯಾಬಿಟ್ಯಾಟ್ ಪಾಲಿಸಿ ಅಂಡ್ ಪ್ರಾಕ್ಟೀಸ್. ಇದು ಯಾಕೆ ಮುಖ್ಯ ಆಗತ್ತೆ ಅಂದ್ರೆ, ಈ ಸ್ಟಡೀಸ್ ಬೇಸಿಸ್ ಮೇಲೆ ಸರ್ಕಾರದವರು ಪಾಲಿಸಿಗಳು ಮಾಡ್ತಾರೆ. ಹಾಗಾಗಿ ದಿಸ್ ಇಸ್ ಒನ್ ಏರಿಯಾ ವೇರ್ ಯು ಕ್ಯಾನ್ ರಿಯಲಿ ಇಂಪ್ಯಾಕ್ಟ್ ದ ಎಂಟೈರ್ ಸೊಸೈಟಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಯು ಕ್ಯಾನ್ ಸರ್ಟನ್ಲಿ ಟೇಕ್ ಅಪ್ ದಿಸ್ ಕೋರ್ಸ್. ದೆನ್ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಮ್ಯೂಸಿಯಾಲಜಿ. ಮ್ಯೂಸಿಯಾಲಜಿ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಸ್ಟಡಿ ಆಫ್ ಮ್ಯೂಸಿಯಂ. ಮ್ಯೂಸಿಯಂ ಹೋಗ್ತಾ ಹೋಗ್ತಾ ಅದ್ರ ಪ್ರಾಮುಖ್ಯತೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಬಿಕಾಸ್ ದಟ್ ಈಸ್ ದ ಲಿಂಕ್ ವಿಚ್ ವಿಲ್ be connecting our present with the past. ಆಸಕ್ತಿ ಇರೋ ಮಕ್ಕಳು ಈ ಮ್ಯೂಸಿಯಾಲಜಿ ಓದ್ಬೋದು. ಕಾರ್ಟೋಗ್ರಫಿ, ಹಿಂದೆ ಎಲ್ಲ ಮ್ಯಾಪ್ ನಾವು ಬರೀ ಗೋಡೆ ಫ್ರೇಮ್ ಮೇಲೆ ನೋಡ್ತಾ ಇದ್ವಿ, ಅಥವಾ ಒಂದು ಗ್ಲೋಬಲ್ ನೋಡ್ತಾ ಇದ್ವಿ. ಟುಡೇ ಮ್ಯಾಪ್ ಹ್ಯಾಸ್ ಬಿಕಮ್ ದ ಒನ್ ಆಫ್ ದ ಮೋಸ್ಟ್ ಎಸೆನ್ಷಿಯಲ್ ಫೀಚರ್ಸ್ ಇನ್ ಅನ್ ಇಂಡಿವಿಜುವಲ್ಸ್ ಲೈಫ್. ಇವತ್ತು ಯಾವುದೇ ಹೊಸ ಊರ್ಗ್ ಹೋದ್ರು ಯಾರು ಅಡ್ರೆಸ್ ತಗೊಂಡು ಹೋಗೋದಿಲ್ಲ, ಲೊಕೇಶನ್ ಕಳ್ಸ್ಬಿಡಿ ಅಂತೀವಿ, ವಾಟ್ಸ್ಆಪ್ ಮಾಡ್ಬಿಡಿ ಅಂತ. ಯಾಕೆಂದ್ರೆ ಆ ಲೊಕೇಶನ್ ನಮ್ಗೆ ಎಷ್ಟು ಅಕ್ಯುರೇಟ್ ಆಗಿ ತೋರ್ಸುತ್ತೆ ಅಂದ್ರೆ, ಎಷ್ಟು ದೂರ ಮುಂದೆ ಹೋಗ್ಬೇಕು, ಎಲ್ಲಿ ಲೆಫ್ಟ್ ತಗೋಬೇಕು, ಎಲ್ಲಿ ರೈಟ್ ತಗೋಬೇಕು. ಆಲ್ ದಿಸ್ ಇಸ್ ಪಾಸಿಬಲ್ ಬಿಕಾಸ್ ಆಫ್ ದ ಆರ್ಟ್ ಅಂಡ್ ಸೈನ್ಸ್ ಆಫ್ ಮೇಕಿಂಗ್ maps. That is cartography. If you are interested, you can certainly take up that course. There's something called social gerontology. ಒಂದು ಬಯೋಜೆರಂಟಾಲಜಿ ಇದೆ, ಅದನ್ನ ನೀವು ಓದ್ಬೇಕು ಅಂದ್ರೆ ನಿಮ್ಗೆ ಬಯಾಲಜಿ ಮ್ಯಾಂಡೇಟರಿ ಓದಿರ್ಬೇಕು. ಹ್ಯುಮ್ಯಾನಿಟೀಸ್ನವ್ರಿಗೆ ಆಗಲ್ಲ. ಹ್ಯುಮ್ಯಾನಿಟೀಸ್ನವ್ರಿಗೆ ಸೋಷಿಯಲ್ ಜೆರಂಟಾಲಜಿ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಎ ಸ್ಟಡಿ ಆಫ್ ಏಜ್ಡ್ ಪೀಪಲ್ ಆರ್ ದ ಸೊಸೈಟಲ್ ಆಸ್ಪೆಕ್ಟ್ಸ್ ಆಫ್ ದೇರ್ ಇಶ್ಯೂಸ್. ವಯಸ್ಸಾದ್ಮೇಲೆ ನಿಮ್ಗೆ ನೋಡಿದಿರ, ಈಗ ಸಮಾಜದಲ್ಲಿ ಮಕ್ಳ ಜೊತೆಲಿ ಇರಲ್ಲ, ಫಾರಿನ್ ಅಲ್ಲಿ ಸೆಟ್ಲ್ ಆಗಿರ್ತಾರೆ, ಅವ್ರಿಗೆ ಸುಮಾರು ಹೆಲ್ತ್ ಇಶ್ಯೂಸ್ ಇರುತ್ತೆ, ಸೈಕಾಲಜಿಕಲ್ ಇಶ್ಯೂಸ್ ಇರುತ್ತೆ. ಅದನ್ನ ಸ್ಟಡಿ ಮಾಡಿ ಅವರ ಒಂದು ಸಮಸ್ಯೆಗೆ ಪರಿಹಾರ ಹೇಗೆ ಕಂಡುಹಿಡಿಯೋದು ಅನ್ನೋದು ಸೋಷಿಯಲ್ ಜೆರಂಟಾಲಜಿ. ಅಗೇನ್, ಇಫ್ ಸಮ್ಮನ್ ಇಸ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಹೆಲ್ಪಿಂಗ್ ದಿಸ್ ಏಜ್ಡ್ ಪೀಪಲ್, ದೆನ್ ದೇ ಕ್ಯಾನ್ ಟೇಕ್ ಅಪ್ ದಿಸ್ ಕೋರ್ಸ್. ಇನ್ನೊಂದಿದೆ ರೂರಲ್ ಸ್ಟಡೀಸ್ ಅಂಡ್ ಡೆವಲಪ್ಮೆಂಟ್. ವಿ ನೋ ದಟ್ ಈವನ್ ಟುಡೇ ಇಂಡಿಯಾ ಇಸ್ ಪ್ರಿಡಾಮಿನೆಂಟ್ಲಿ ಎ ರೂರಲ್ ಎಕಾನಮಿ. ಸೊ ದೇರ್ ಫಾರ್ ಅದ್ರ ಬಗ್ಗೆ ಓದ್ಕೊಂಡು ನಮ್ಮ ಹಳ್ಳಿಗಳಲ್ಲಿರೋ ಸಮಸ್ಯೆನ ಅರ್ಥ ಮಾಡ್ಕೊಂಡು, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಫೈಂಡಿಂಗ್ ಸೊಲ್ಯೂಷನ್ಸ್. ಇವತ್ತೇನಾಗಿದೆ, ನಮ್ಗೆ ಸಮಸ್ಯೆ ಬಗ್ಗೆ ಮಾತಾಡಕ್ಕೆ ತುಂಬಾ ಜನ ಇದೆ. ಈವನ್ ಮೀಡಿಯಾನವರು ಸಮಸ್ಯೆನ ಹೈಲೈಟ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಒಂದು ಸಮಸ್ಯೆಗೆ ಸರಿಯಾದ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಕೆಲಸ ಮಾಡೋರು ತುಂಬಾ ಕಮ್ಮಿ ಇದ್ದಾರೆ. ಮಾಡ್ತಿಲ್ಲ ಅಂತಲ್ಲ, ದರ್ ಆರ್ ಮೆನಿ ಪೀಪಲ್ ಹೂ ಆರ್ ಡೂಯಿಂಗ್ ಇಟ್. ಅಂಡ್ ಇಫ್ ಯು ಥಿಂಕ್ ಯು ಆರ್ ಒನ್ ಆಫ್ ದೋಸ್, ನಿಮ್ಗೆ ಅದ್ರಲ್ಲಿ ಆಸಕ್ತಿ ಇದೆ, ಹೌದು ನನ್ನ ದೇಶ, ನನ್ನ ಹಳ್ಳಿಗಳಿಗೆ ನಾನೇನೋ ಒಂದು ಒಳ್ಳೇದ್ ಮಾಡ್ಬೇಕು ಅನ್ನೋದಿದ್ರೆ, then rural studies and development would be one course you can certainly consider. These are some of the new age courses in humanities. ನೀವು ಕಾಮರ್ಸ್ ಆರ ತಗೊಳ್ಳಿ, ಆರ್ಟ್ಸ್ ಕೋರ್ಸ್ಗಳಾರ ತಗೊಳ್ಳಿ, ಅದು ಸೈನ್ಸ್ ಕೋರ್ಸ್ಗಳಾರ ತಗೊಳ್ಳಿ,
ಬಟ್ ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ ಆಫ್ ಲೈಫ್ ಇಸ್ ಇಟ್ಸ್ ಒನ್ ಲೈಫ್. ಹಾಗಾಗಿ ನೀವು ಈ PUC ಆದ್ಮೇಲೆ ಯಾವ ಕೋರ್ಸ್ ಆಯ್ಕೆ ಮಾಡ್ಕೊಂತೀರಾ ಇದು ನಿಮ್ಮ ಮುಂದಿನ ಕರಿಯರ್ ದೃಷ್ಟಿಯಿಂದ ತುಂಬಾ ಮುಖ್ಯವಾದ ಡಿಸಿಷನ್ ಇದು. ಬಿಕಾಸ್ ಇಫ್ ಯು ಗೆಟ್ ಇಟ್ ರಾಂಗ್ ಹಿಯರ್ ದೆನ್ ಇಟ್ ವಿಲ್ ಕ್ರಿಯೇಟ್ ಲಾಟ್ ಆಫ್ ಇಶ್ಯೂಸ್ ಫಾರ್ ಯು ಗೋಯಿಂಗ್ ಫಾರ್ವರ್ಡ್. ಹಾಗಾಗಿ ತುಂಬಾ ಯೋಚನೆ ಮಾಡಿ ನಿಮ್ಮ ಕರಿಯರ್ ದೃಷ್ಟಿಯಿಂದ ಯಾವ್ದು ಸೂಕ್ತವಾದ ಕೋರ್ಸ್ ಅನ್ನೋದನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಅದೇ ನಿಮ್ಮಲ್ಲಿ ಈಗ ಯಾಕಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ ಇದು ವಿದ್ಯಾರ್ಥಿಗಳಿಗೆ, ಇದು ಒಂದು ಜೀವನ ಒಂದು ಕನಸು, ನಿಮ್ಮ ಕನಸಾಗಿರ್ಬೇಕು. ಬಿಕಾಸ್ ಇಟ್ಸ್ ಯುವರ್ ಡ್ರೀಮ್, ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಮೇಕ್ ಯುವರ್ ಲೈಫ್ ಬಿಗರ್. ಸೊ ಇಟ್ಸ್ ಒನ್ ಲೈಫ್, ಬೆಟರ್ ಲೀವ್ ಯುವರ್ ಡ್ರೀಮ್ಸ್. ಅಂಡ್ ಫಾರ್ ಯು ಟು ಲೀವ್ ಯುವರ್ ಡ್ರೀಮ್ಸ್, ನಿಮ್ಮ ಕನಸಿನ ಜೀವನ ನೀವು ನಡೆಸಬೇಕು ಅನ್ನೋದಿದ್ರೆ ಯು ಹ್ಯಾವ್ ಟು ಮೂವ್ ಫ್ರಮ್ ಕನ್ಫ್ಯೂಷನ್ ಟು ಕ್ಲಾರಿಟಿ. ಇಲ್ಲಿ ಯಾವುದೇ ರೀತಿ ಗೊಂದಲ ಇರಬಾರ್ದು. ಯಾಕಂದ್ರೆ ಗೊಂದಲ ಇಲ್ಲಿದೆ ಅಂದ್ರೆ ಮನುಷ್ಯನ ಜೀವನದಲ್ಲಿ ಮುಂದೆ ಹೋಗೋದಕ್ಕಾಗಲ್ಲ, ಬೆಳೆಯೋದಕ್ಕೆ ಆಗೋದಿಲ್ಲ. ಎರಡನೇದು ಸೆಲ್ಫ್ ಡೌಟ್, ನಿಮ್ ಬಗ್ಗೆ ನಿಮ್ಗೆ ಅನುಮಾನ ಇರಬಾರ್ದು, ನಿಮ್ ಬಗ್ಗೆ ನಿಮ್ಗೆ ನಂಬಿಕೆ ಇರಬೇಕು. ಮೂವ್ ಫ್ರಮ್ ಹೆಸಿಟೇಷನ್ ಟು ಕಾನ್ಫಿಡೆನ್ಸ್. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಯು ಹ್ಯಾವ್ ಟು ಮೂವ್ ಫ್ರಮ್ ಪ್ರೊಕ್ರಾಸ್ಟಿನೇಷನ್ ಟು ಆಕ್ಷನ್. ಸೋಮಾರಿತನ ಬಿಡಬೇಕು, ಆಕ್ಷನ್ ಮೋಡ್ಗೆ ಬರ್ಬೇಕು. ಯಾಕಂದ್ರೆ ನಾವು ಏನು ಆಕ್ಷನ್ ಮೋಡ್ ತರ್ಲಿಲ್ಲ ಅಂದ್ರೆ ನಮ್ಮ ಜೀವನದ ಯಾವ ಕನಸುಗಳು ಸಾಕಾರ ಆಗೋದಿಲ್ಲ. ಇದು ನಿಮ್ಗೆಲ್ರಿಗೂ ಗೊತ್ತಿದೆ ಅಂತ ಅನ್ಕೊಂಡಿನಿ. ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ವಿಚಾರ ಬೇಕು, ಸರ್ ನನಗೆ ಗೊಂದಲ ಇದೆ, ಹೆಲ್ಪ್ ಮಾಡ್ತಾರೆ, ಖಂಡಿತ ಈ ಎಲ್ಲಾ ಸರ್ವಿಸಸ್ ನಾವು ಕೊಡ್ತೇವೆ. ಕ್ರಾಸ್ ರೋಡ್ ಸೊಲ್ಯೂಷನ್ ಅನ್ನೋದು ನನ್ನ ಸಂಸ್ಥೆ. ಮತ್ತು ನಿಮ್ಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕು ಅಂದ್ರೆ ಇದು ನನ್ನ ನಂಬರ್ ಇದೆ 9483921010. ವಾಟ್ಸ್ಆಪ್ ಮೆಸೇಜ್ ಮಾಡಿ, ನನ್ನ ಸ್ಕೆಡ್ಯೂಲ್ ನೋಡ್ಕೊಂಡು ನಿಮ್ಗೆ ಟೈಮ್ ಕೊಡ್ತೀನಿ. ಪರ್ಸನಲ್ ಕನ್ಸಲ್ಟೇಷನ್ಗೆ ಐ ಆಮ್ ಅವೈಲಬಲ್. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ನನ್ನ ಸಂಸ್ಥೆ ಕ್ರಾಸ್ ರೋಡ್ ಸೊಲ್ಯೂಷನ್ ಇನ್ನೂ ಏನೇನ್ ಸರ್ವಿಸಸ್ ಕೊಡುತ್ತೆ ಅನ್ನೋದಿದ್ರೆ ನನ್ನ ವೆಬ್ ಪೇಜ್ ಇದೆ www.crossroad.edumilestones.com. ಆ ವೆಬ್ ಪೇಜ್ ನ ವಿಸಿಟ್ ಮಾಡಿ ನಿಮ್ಗೆ ಬೇರೆ ಸರ್ವಿಸಸ್ ಬಗ್ಗೆನೂ ಒಂದು ಕೂಲಂಕುಷವಾಗಿ ಒಂದು ಐಡಿಯಾ ಬರುತ್ತೆ. ಮತ್ತು ನಿಮ್ಗೆ ನನ್ನ ಅವಶ್ಯಕತೆ ಇದ್ದಲ್ಲಿ ಖಂಡಿತ ನನಗೆ ಮೆಸೇಜ್ ಮಾಡಿ. ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ವಾಟ್ ಎವರ್ ಯು ಡೂ, ಮೇಕ್ ಎ ಕಾನ್ಶಿಯಸ್ ಅಂಡ್ ಇನ್ಫಾರ್ಮ್ಡ್ ಡಿಸಿಷನ್. ಅಂಡ್ ಒನ್ಸ್ ಯು ಮೇಕ್ ಎ ಡಿಸಿಷನ್, ಯು ಕ್ಯಾನ್ ಡೆಲಿಬ್ರೇಟ್, ಡಿಸ್ಕಸ್, ನೀವು ಯಾರನ್ನಾರ ವಿಚಾರಿಸಿ, ಯಾರ ಇನ್ಪುಟ್ಸ್ ಅವರ ತಗೊಳ್ಳಿ, ಎಲ್ಲ ಮಾಡಿ. ಆದ್ರೆ ಕೊನೆಯದಾಗಿ ಡಿಸಿಷನ್ ಮಾತ್ರ ನೀವೇ ಮಾಡ್ಬೇಕು, ಯಾಕಂದ್ರೆ ಇದು ನಿಮ್ಮ ಜೀವನ. ಬಟ್ ಒನ್ಸ್ ಯು ಮೇಕ್ ಎ ಡಿಸಿಷನ್, ಯು ಹ್ಯಾವ್ ಟು ಗಿವ್ ಯರ್ ಕಂಪ್ಲೀಟ್ ಎಫರ್ಟ್ಸ್. ಅಷ್ಟು ಎಷ್ಟು ಸಾಧ್ಯ ಆಗುತ್ತೆ ನಿಮ್ ಕೈಲಿ ಅಷ್ಟು ಶ್ರಮ ಹಾಕಿ ನಿಮ್ಮ ಎಲ್ಲಾ ಶಕ್ತಿಗಳನ್ನ ಒಗ್ಗೂಡಿಸಿ. ಯಾಕೆಂದ್ರೆ ಜೀವನದಲ್ಲಿ ಗುರಿಗಳಿಲ್ಲ ಅಂದ್ರೆ, ಕನಸುಗಳಿಲ್ಲ ಅಂದ್ರೆ ಜೀವನ ತುಂಬಾ ಬೋರಿಂಗ್ ಆಗ್ಬಿಡತ್ತೆ. ಹಾಗಾಗಿ ನಿಮ್ಗೆ ಮೋಟಿವೇಶನ್ ಬೇಕು, ನಿಮ್ಗೆ ಎನರ್ಜಿ ಬೇಕು ಅಂದ್ರೆ ನಿಮ್ಗೆ ಕನಸುಗಳಿರ್ಬೇಕು, ಜೀವನದಲ್ಲಿ ಗುರಿಗಳಿರ್ಬೇಕು, ಮತ್ತೆ ಆ ಗುರಿನ ಸಾಧಿಸ್ಕೊಂತಾ ಹೋಗ್ಬೇಕು. ಅವಾಗ ನಿಮ್ಮ ಜೀವನದ ಬಗ್ಗೆ ನಿಮ್ಗೂ ಒಂದು ಹೆಮ್ಮೆ ಬರುತ್ತೆ. ಮತ್ತು ನಿಮಗೆ ಸಪೋರ್ಟ್ ಮಾಡಿದ ನಿಮ್ಮ ಗುರುಗಳು, ನಿಮ್ಮ ಮೇಷ್ಟ್ರುಗಳು, ನಿಮ್ಮ ಮನೆಯವರು, ಅಪ್ಪ ಅಮ್ಮ ಎಲ್ರಿಗೂ ಒಂದು ಸಾರ್ಥಕ ಅನ್ಸುತ್ತೆ. ಹಾಗಾಗಿ the onus, the responsibility is on you. My best wishes to all of you. Please make the right choice and win big. Success ನಿಮ್ಮ ಎಲ್ಲ ಒಂದು ಪ್ರಯತ್ನಗಳಲ್ಲೂ ನಿಮ್ಗೆ ಸಿಗ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು.